ನಮಸ್ಕಾರ ಸ್ನೇಹಿತರ. ಒಂದು ಸಣ್ಣ ಗುರುಕುಲ, ಕಾಡಿನ ಮಧ್ಯ ಇರೋ ಸಣ್ಣ ಗುರುಕುಲ, ಅಲ್ಲಲ್ಲಿ ಕುಟೀರಗಳು ಆ ಗುರುಕುಲದಲ್ಲಿ. ಸರಿ, ಒಬ್ಬ ಹುಡುಗ ಗುರುಗಳನ್ನು ಕೇಳ್ತಾನೆ, ಗುರುಗಳ ಕೆಲಸ ಏನು ಆಕ್ಚುಲ್ ಆಗಿ? ಸರಿ, ಸಾಯಂಕಾಲ ಆಗಿರುತ್ತೆ. ಗುರುಗಳು ಹೇಳ್ತಾರೆ, ಇನ್ ಸ್ವಲ್ಪ ಹೊತ್ತಿರೋ, ರಾತ್ರಿ ಆಗ್ಲಿ ಹೇಳ್ತೀನಿ. ಸರಿ, ರಾತ್ರಿ ಆಯ್ತು. ಈ ಗುರುಗಳು ಆ ಹುಡುಗನ್ ಕರೆದ್ಬಿಟ್ಟು ಹೇಳಿದ್ರು, ನೋಡು ಆ ದೂರದಲ್ಲಿ ಇನ್ನೊಂದು ಕುಟೀರ ಇದೆಯಲ್ಲಪ್ಪ, ಅಲ್ಲೊಂದು ಪುಸ್ತಕ ಇಟ್ಟಿದ್ದೀನಿ, ತಗೊಂಡ್ಬರೋದು. ಸರಿ, ಈ ಹುಡುಗ ಏನ್ ಮಾಡ್ತಾನೆ, ಓಡೋಗ್ತಾನೆ. ಕತ್ಲು ಆಯ್ತಲ್ಲ, ಸ್ವಲ್ಪ ಬೆಳಕಿದೆ, ಹುಣ್ಣಿಮೆ ಬೆಳಕಿದೆ ಅಷ್ಟೇ. ಈ ಹುಡುಗ ಹೋಗ್ತಾನೆ, ಆ ಕುಟೀರದ ಬಾಗಿಲು ತೆಗಿತಾನೆ. ತೆಗೆದ ತಕ್ಷಣ ಬಾಗ್ಲನ್ ಮತ್ತೆ ಮುಚ್ಕೊಂಡು ಗುರುಗಳ ಕಡೆ ಓಡ್ ಬರ್ತಾನೆ, ಕಿರ್ಚ್ಕೊಂಡು, ಗುರುಗಳೇ ಹಾವಿದೆ, ಅಲ್ಲಿ ಹಾವಿದೆ, ಹೋಗ್ಬೇಡಿ ಹೋಗ್ಬೇಡಿ. ಗುರುಗಳು ಹೇಳ್ತಾರೆ, ಹೌದಾ, ಒಂದ್ ಕೆಲಸ ಮಾಡ, ತಗೋ ಇದು ಅಂತ ಅಂದ್ಬಿಟ್ಟು ಆ ಲೈಟ್ ಕೊಡ್ತಾರೆ. ಲಾಟಿನ್ ಇರ್ತಲ್ಲ. ಸರಿ, ಆ ಲಾಟಿನ್ ಇಟ್ಕೊಂಡು ಅವ್ನು ಹೋಗ್ತಾನೆ. ಹುಡುಗ ಹೆದರ್ಕೊಂಡು ಹೋಗಿ ಬಾಗಲ್ ತೆಗಿತಾನೆ. ಬಾಗಲ್ ತೆಗೆದು ನೋಡ್ತಾನೆ, ಅದು ಆಕ್ಚುಲಿ ಹಾವಲ್ಲ, ಅದು ದೊಡ್ಡ ಹಗ್ಗ ಅಷ್ಟೇ. ಗುರುಗಳೇ ಇಟ್ಟಿರ್ತಾರೆ ಅಷ್ಟೇ, ಆ ತರ ಕಾಣೋ ತರ. ಈ ಹುಡುಗ ಏನ್ ಮಾಡ್ತಾನೆ, ಅಯ್ಯೋ ಹಗ್ಗ ನೋಡ್ ಹಾವ್ ಅನ್ಕೊಂಡಲ್ಲ ಅಂತ ಹೋಗ್ತಾನೆ. ಅಲ್ಲಿ ಪುಸ್ತಕ ತಗೊಂಬಂದ್ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ ಹೆದರ್ಬಿಟ್ಟಿದ್ದೆ, ಅದು ಹಾವಲ್ಲ, ಅದು ಆಕ್ಚುಲಿ ಹಗ್ಗ. ಗುರುಗಳು ಹೇಳ್ತಾರೆ, ಅರ್ಥ ಆಯ್ತಪ್ಪ ನಿನ್ಗೆ? ಗುರುಗಳ ಕೆಲಸ ಇಷ್ಟೇ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವ್ದಕ್ಕೆ ಹೆದರಬೇಕು, ಯಾವ್ದಕ್ಕೆ ಹೆದರಬಾರ್ದು, ಅರ್ಥ ಆಯ್ತಲ್ಲ, ಇದನ್ನ ತಿಳಿಸೋದೇ ಗುರುಗಳ ಕೆಲಸ. ಅರ್ಥ ಆಯ್ತಾ ಅಂತ ಹೇಳಿದ್ರು. ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿದೆಯಲ್ಲ. ಈ ಗುರುಪೂರ್ಣಿಮೆಯ ದಿನ ಒಂದು ಸಣ್ಣ ವಿಷಯ ಯೋಚನೆ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ನಾವು ಅಂತೀವಿ ಶಿಕ್ಷಕರು, ಆಚಾರ್ಯರು, ಗುರುಗಳು ಅಂತ. ಶಿಕ್ಷಕರು ತಾವು ಏನ್ ಕಲ್ತಿದ್ದಾರೋ ಅದನ್ನ ಬೇರೆಯವರಿಗೆ ಸರಿಯಾಗಿ ಹೇಳ್ಕೊಡುವವರು ಶಿಕ್ಷಕರು. ತಾವು ಕಲಿತದ್ದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಅದನ್ನ ಆಚರಿಸಿ ಬೇರೆಯವರಿಗೆ ತಾವೇ ಮಾರ್ಗದರ್ಶನ ಮಾಡ್ತಾರಲ್ಲ, ರೋಲ್ ಮಾಡಲ್ ಆಗ್ತಾರಲ್ಲ, ಅವರು ಆಚಾರ್ಯರು. ಅಂದ್ರೆ ತಾವು ಕಲಿತಿದ್ದನ್ನ ತಾವು ಆಚರಿಸ್ತಾ ಇದ್ದಾರೆ. ಮೂರನೆಯವರು ಇಡೀ ಜ್ಞಾನದ ವಿವೇಕದ ಭಂಡಾರವನ್ನೇ ತಮ್ಮಲ್ಲಿ ಅಡಗಿಸಿಕೊಂಡು ತಾವೇನು ಹೇಳ್ಕೊಡದೆ ಇದ್ರೂನು ತಮ್ಮ ಇರುವಿಕೆಯಿಂದಲೇ, ಜಸ್ಟ್ ಬೈ ದರ್ ಪ್ರೆಸೆನ್ಸ್, ತಮ್ಮ ಇರುವಿಕೆಯಿಂದಲೇ ಬೇರೆಯವರ ಮನಸ್ಸನ್ನ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡೋರು ಗುರುಗಳು. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಗುರು ಅಂತಂದ್ರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥನೂ ಇದೆ, ಭಾರ ಅಂತ, ತೂಕ ಅಂತ. ಅದಕ್ಕೆ ನಾವು ಅಂತೀವಲ್ಲ, ಗುರುತರವಾದ ಜವಾಬ್ದಾರಿ, ಬಹಳ ಭಾರವಾದ, ಬಹಳ ದೊಡ್ಡ ಜವಾಬ್ದಾರಿ ಅಂತ. ಗುರುಗ್ರಹ ಬಹಳ ದೊಡ್ಡ ಗ್ರಹ ಅಂತ. ಹಾಗೆ ಇಡೀ ಜ್ಞಾನ ಮತ್ತು ವಿವೇಕದ ಭಂಡಾರವನ್ನ ತಮ್ಮಲ್ಲಿ ಇಟ್ಟುಕೊಂಡು ಅತ್ಯಂತ ಭಾರವಾಗಿರುವವರು ಗುರುಗಳು. ಆ ಗುರುಗಳ ಇರುವಿಕೆ ಅಷ್ಟೇ ನಮಗೆ ಮಾರ್ಗದರ್ಶನ ಮಾಡುತ್ತೆ. ಅಂತ ಸದ್ಗುರುಗಳು ನಮಗೆಲ್ಲರಿಗೂ ಇದ್ದಾರೆ. ಆ ಎಲ್ಲ ಸದ್ಗುರುಗಳ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಲಿ, ನಮ್ಮ ಮೇಲೆ ಯಾವಾಗಲೂ ಇರಲಿ. ನಮ್ಮನ್ನ ಯಾವಾಗಲೂ ಸರಿಯಾದ ದಾರಿಯಲ್ಲೇ ಅವರ ಆಶೀರ್ವಾದ ನಡೆಸುವಂತಾಗ್ಲಿ ಅಂತ ಹಾರೈಸೋಣ. ತಮಗೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಮಸ್ಕಾರ.